ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಟು ಸಮನ್ವಿ ಸಮೂ ಚಾನಲ್. ಎಲ್ಲರೂ ಹೆಂಗದೇರಿ? ಆರಾಮದೇರಿ ಅಂದ್ಕೊಂಡೇನಿ. ನಾನು ಆರಾಮಾಗಿದ್ದೇನೆ. ಇವತ್ತು ಕಸಕ್ ಟೊಮೆಟೊ ಇರ್ತೈತಲ್ರಿ, ಅದರಲ್ಲೇ ಪಲ್ಯ ಮಾಡೋಣಂತ ಬರ್ರಿ. ಇದು ನಮ್ಮ ಉತ್ತರ ಕರ್ನಾಟಕದ ವಿಶೇಷ ಅಡುಗೆ ಒಳಗೆ ಇದು ಒಂದು. ಇದನ್ನೆಲ್ಲರೂ ಟ್ರಾವೆಲ್ ಮಾಡ್ಬೇಕಾರೆ ಕಟ್ಕೊಂಡು ಹೋದ್ರೆ ಒಟ್ಟ ಕೆಡುದಿಲ್ರಿ. 2-3 ದಿವಸ ಆತಂದ್ರೂ ಇದನ್ನು ಹೆಂಗೆ ಮಾಡೋದು ಅಂಥೇಳಿ, ಇದಕ್ಕೆ ಮತ್ತೆ ಏನೇನು ಬೇಕಂಥೇಳಿ ನೋಡೋಣ ಬರ್ರಿ. ಮೊದಲಿಗೆ ನಾ ಇಲ್ಲೇ ಕಸಕ್ಕೆ ಟೊಮೆಟೊ ತೊಗೊಂಡೇನಿ ನೋಡ್ರಿ. ಅದಕ್ಕೆ ಅವನೈತಲ್ಲ ಒಂದು 1/4 kg ತೊಗೊಂಡೇನಿ. ಅದಕ್ಕೆ ನೀರು ಹಾಕಿ ಸ್ವಚ್ಛಗೆ ತೊಳ್ಕೊಂಡು ಇಟ್ಕೊಳ್ಳೋಣ್ರಿ ಇವನ್ನ. ಆಮೇಲೆ ಐತಲ್ಲ ಇದನ್ನು ಸಣ್ಣಗೆ ತೆಳ್ಳಗೆ ಹಚ್ಕೋಬೇಕ್ರಿ. ಇವನ್ನ ಒಂದು ಇಳಿಗೆ ಸಹಾಯದಿಂದ ಇವ್ನು ನೋಡ್ರಿ ಇಲ್ಲಿ ತೋರ್ಸಾಕತ್ತೇನಲ್ಲ, ಈ ರೀತಿ ಸಣ್ಣಗೆ ಹೆಚ್ಚಿಟ್ಕೋಬೇಕ್ರಿ. ಉದುರ ಅವನ್ನ ಬಿಡಿಸಿಟ್ಕೊಳ್ಳೋನು. ಆಮೇಲೆ ಒಂದು ದೊಡ್ಡದ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡೇನಿ. ಇದಕ್ಕೆ ಮತ್ತೆ ಏನೇನು ಬೇಕಂತಂದ್ರೆ ಒಗ್ಗರಣೆಗೆ ಅರಿಶಿಣ ಪುಡಿ, ಬೆಲ್ಲ, ಆಮೇಲೆ ಸಾಸ್ವೆ, ಜೀರಿಗೆ, ಉಳ್ಳಾಗಡ್ಡಿ, ಕರಿಬೇವು, ಕಸಕ್ ಟೊಮೆಟೊ ಹೆಚ್ಚಿಟ್ಕೊಂಡಿದ್ದು ರೀ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಬೇಕು ರೀ. ಆಮೇಲೆ ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಮಸಾಲೆ ಖಾರ ಮಾಡಿ ಇಟ್ಕೊಂಡಿರ್ತೇವಲ್ಲ ಅದು ಬೇಕು ರೀ. ಇಷ್ಟು ಸಾಮಾನು ಬೇಕು ನೋಡ್ರಿ ಇದಕ್ಕೆ. ಈಗ ಒಗ್ಗರಣೆ ಹಾಕೊಂಡು ಬರ್ರಿ. ಗ್ಯಾಸ್ ಮೇಲೆ ಒಂದು ಬಾಣಲೆ ಇಟ್ಕೊಂಡೇನಿ. ಬಾಣಲೆ ಒಳಗೆ ಒಂದು ಸ್ವಲ್ಪ 2-3 ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ ರೀ. ಈಗ ಎಣ್ಣೆ ಕಾಯಿಲ್ರಿ. ಎಣ್ಣೆ ಕಾಯ್ತಂದ್ರೆ ಅದಕ್ಕೆ ಸಾಸ್ವೆ, ಜೀರಿಗೆ ಹಾಕಿ ಅದು ಚಟ್ಪಟ್ ಅನ್ನೋತನ ಒಂದು ಸ್ವಲ್ಪ ವೇಟ್ ಮಾಡೋಣ್ರಿ. ನೋಡಿರಿ, ಸಾಸ್ವೆ ಹಾಕ್ಕೊಂಡು ಸ್ವಲ್ಪ ಜೀರಿಗೆನೂ ಹಾಕ್ಕೊಂಡು ಅದು ಒಂದು ಸ್ವಲ್ಪ ಚಟಪಟ ಅನ್ನೋತನ ವೇಟ್ ಮಾಡಿ. ಈಗ ಅದಕ್ಕೆ ಕರಿಬೇವು ಹಾಕ್ಕೊಂಡಾಗತ್ತೇನೆ. ಆಮೇಲೆ ಉಳ್ಳಾಗಡ್ಡಿ ಹೆಚ್ಚಿಟ್ಕೊಂಡಿದ್ನಲ್ರಿ ಒಂದು ದೊಡ್ಡದು, ಅದು ಉಳ್ಳಾಗಡ್ಡಿ ಹಾಕ್ಕೊಂಡಿದ್ನಿ. 1 ಸೆಕೆಂಡ್ ಇವನ್ನ ಫ್ರೈ ಮಾಡ್ಕೊಳ್ಳೋನು. ಆಮೇಲೆ ಅದು ಹೆಚ್ಚಿಟ್ಕೊಂಡಿದ್ವಲ್ರಿ ಟೊಮೆಟೊ ಕಾಯಿ, ಅದನ್ನು ಹಾಕ್ಕೊಂಡು ಇವನ್ನ ಚೆಂದಂಗೆ ಹುರ್ಕೊಳ್ಳೋಣ್ರಿ. ಟೊಮೆಟೊ ಕಾಯಿ ಹಾಕಾಕತ್ತೇನೆ ನೋಡ್ರಿ. ಈಗ ಟೊಮೆಟೊ ಕಾಯಿ ಅಷ್ಟು ಹಾಕ್ಕೊಂಡು ಅವನ್ನ ಚೆಂದಂಗಿದ ಹುರ್ಕೊಳ್ಳೋಣ್ರಿ. ಸ್ವಲ್ಪ ಟೊಮೆಟೊದ ಕಲರ್ ಚೇಂಜ್ ಆಗ್ಬೇಕ್ರಿ. ಅಲ್ಲಿ ತನಕ ಇವನ್ನೇನು ಮಾಡ್ಕೊಳ್ಳೋ ನಂತರ ಫ್ರೈ ಮಾಡ್ಕೊಳ್ಳೋನು. ಯಾರ್ಯಾರು ನಮ್ಮ ವಿಡಿಯೋ ನೋಡಾಕತ್ತೀರಿ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ರಿ. ಕೈ ಆಡಿಸ್ಕೋತಿರೋಣ್ರಿ. ಅದೊಂದು ಸ್ವಲ್ಪ ಒಂದು 5 ನಿಮಿಷ ಹಿಂಗೆ ಫ್ರೈ ಮಾಡಿದ್ವಿ ಅಂತಂದ್ರೆ ಅದು ಕಲರ್ ಚೇಂಜ್ ಆಕೈತ್ರಿ ಅದ್ರದ್ದು. ಈಗ ಇದಕ್ಕೆ ಸಾಲ್ಟ್ ಹಾಕಾಕತ್ತೇನೆ ನೋಡ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಈಗ ಹಾಕ್ಕೊಂಡ್ವಿ ಅಂದ್ರೆ ಅದು ನೀರು ಬಿಟ್ಕೊಂಡು ಅದೆಲ್ಲ ಹೀರ್ಕೊಂಡು ಚಲೋ ಆಗ್ತದೆ ನೋಡ್ರಿ. ಕಲರ್ ಚೇಂಜ್ ಆತ್ರಿ. ಇದಕ್ಕೆ ಇಷ್ಟು ಹುರ್ಕೊಂಡ್ರೆ ಸಾಕಿದೆ. ಈಗ ಐತಲ್ರಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿಣ ಪುಡಿ ಹಾಕೋನು. ಆಮೇಲೆ ಮಸಾಲೆ ಖಾರ ಹಾಕೊಂಡ್ರಿ. ಆಮೇಲೆ ರುಚಿಗೆ ತಕ್ಕಷ್ಟು ಬೆಲ್ಲ ಹಾಕೊಂಡ್ರಿ. ಇದಕ್ಕೆ ಖಾರ ಭಾಳ ಹಾಕೋಬಾರ್ದ್ರಿ. ಯಾಕಂತಂದ್ರೆ ಒಂದು ಸ್ವಲ್ಪ ಅದು ಖಾರದನ ತೇಗ್ ಬಂದಂಗೆ ಆಕೈತಿ. ಅದ್ರ ಸಲುವಾಗಿ ಖಾರ ಒಂದು 2 ಸ್ಪೂನ್ ಅಷ್ಟ ಹಾಕೋರಿ. 1/4 kg ಟೊಮೆಟೊ ಅದಾವಿವ. ಇದಕ್ಕೆ ನೀರಂತೂ ಒಟ್ಟು ಹಾಕಕ್ಕೆ ಹೋಗ್ಬಾರ್ದ್ರಿ. ಬೆಲ್ಲದ ನೀರು ಬಿಟ್ಕೋತೈತಿ. ಬೆಲ್ಲದ ನೀರು ಬಿಟ್ಕೊಂತಂದ್ರೆ ಅದು ರಸದ ಗತೆ ಆಗ್ತೈತಿ. ಸ್ವಲ್ಪ ರಸಾನೂ ಇರಬೇಕ್ರಿ ಇದ್ರಾಗ, ಅಂದ್ರೆ ತಿನ್ನಕ್ಕೆ ಚಲೋ ಆಗ್ತೈತಿ. ಚಪಾತಿ ಪೂರಿ ಜೊತೆ ಮಸ್ತ್ ಅಂದ್ರೆ ಮಸ್ತ್ ಕಾಂಬಿನೇಷನ್ ರೀ ಈ ಬಾಜಿ. ಎಲ್ಲರೂ ಒಮ್ಮೆ ಟ್ರೈ ಮಾಡಿ ನೋಡ್ರಿ. ಅದು ಭಾಳ ಬೆಲ್ಲ ಕರಗ್ತಂದ್ರೆ ಸಾಕು, ಕುದಿಸೋದು ಏನು ಅವಶ್ಯಕತೆ ಇಲ್ಲರಿ. ಇದು ಪಲ್ಯ ನೋಡಿರಿ, ನಮ್ಮ ಕಸಕ್ ಟೊಮೆಟೊ ಕಾಯಿ ಪಲ್ಯ ತಿನ್ನಕ್ಕೆ ರೆಡಿ ಅಂದ್ರೆ ರೆಡಿ ಆತ್ರಿ. ಯಾರ್ಯಾರು ನಮ್ಮ ವಿಡಿಯೋ ನೋಡಾಕತ್ತಿರಲ್ಲ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಎಲ್ಲರಿಗೂ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.